ಪ್ರಸ್ತುತ ಕೊಯ್ಲು ಮಾಡಲಾಗುತ್ತಿರುವ ಹತ್ತಿ ಗಮನಾರ್ಹವಾಗಿ ಬಿಳಿ ಮತ್ತು ಭಾರವಾಗಿರುತ್ತದೆ. ನಾವು ಪ್ರತಿ 2-3 ದಿನಗಳಿಗೊಮ್ಮೆ ಬೆಳೆ ಕೊಯ್ಲು ಮಾಡುತ್ತಿದ್ದೇವೆ. ಆರಂಭದಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೆಯಲಿಲ್ಲ. ಅವು ಹೂಬಿಟ್ಟರೂ ಸರಿಯಾದ ಬೀಜಕೋಶ ರಚನೆಯಾಗಲಿಲ್ಲ. ಪರಿಣಾಮವಾಗಿ ನಾನು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಲು ಆಶ್ರಯಿಸಿದೆ. ಆದಾಗ್ಯೂ ನಾನು ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲಿಲ್ಲ. ಹಿಂದೆ ಬೀಜಕೋಶಗಳನ್ನು ರೂಪಿಸಲು ವಿಫಲವಾದ ಸಸ್ಯಗಳು ಈಗ ಹೇರಳವಾಗಿ ಹೂವುಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿವೆ. ಇದಲ್ಲದೆ ಹತ್ತಿ ಬೀಜಕೋಶಗಳು ಸ್ವತಃ ಅತ್ಯುತ್ತಮವಾಗಿ ಬೆಳೆಯಲು ಪ್ರಾರಂಭಿಸಿವೆ. ನನ್ನ ಹೆಸರು ಬಾಲಾಜಿ. ನಾನು ವಿರುಧುನಗರ ಜಿಲ್ಲೆಯ ಮುತ್ತುರಾಮಲಿಂಗಪುರಂ ಗ್ರಾಮದವನು. ಪ್ರಸ್ತುತ ನಾನು ರೆಸ್ಟೋರೆಂಟ್ ವ್ಯವಹಾರ ಮತ್ತು ಕೇಬಲ್ ಟೆಲಿವಿಷನ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈ ಉದ್ಯಮಗಳ ಜೊತೆಗೆ ನಾನು ಸಣ್ಣ ಪ್ರಮಾಣದಲ್ಲಿ ಕೃಷಿಯನ್ನು ಸಹ ಅಭ್ಯಾಸ ಮಾಡುತ್ತೇನೆ. ನಾನು ಸುಮಾರು 1/2 ಎಕರೆ ಭೂಮಿಯನ್ನು ಹೊಂದಿದ್ದೇನೆ. ಅದರಲ್ಲಿ ನಾನು ಹತ್ತಿಯನ್ನು ಬೆಳೆಸಿದ್ದೇನೆ. ನಾನು ಈ ಹತ್ತಿ ಬೆಳೆಯನ್ನು ತಮಿಳು ತಿಂಗಳಾದ ಪುರತ್ತಸಿಯ ಕೊನೆಯ ಶನಿವಾರ ಬಿತ್ತಿದೆ. ಬಿತ್ತನೆ ಮಾಡಿ ಈಗ 120 ದಿನಗಳು ಕಳೆದಿವೆ. ಆರಂಭದಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೆಯಲಿಲ್ಲ. ಅವು ಹೂವುಗಳನ್ನು ಬಿಟ್ಟರೂ ಸರಿಯಾದ ಬೀಜಕೋಶ ರಚನೆಯಾಗಲಿಲ್ಲ. ಪರಿಣಾಮವಾಗಿ ನಾನು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದೆ. ಆದಾಗ್ಯೂ ಇವು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡಲಿಲ್ಲ. ತರುವಾಯ ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ಸಾವಯವ ಕೃಷಿ ವಿಧಾನಗಳನ್ನು ಪ್ರಯತ್ನಿಸಲು ನಿರ್ಧರಿಸಿದೆ. ಆದ್ದರಿಂದ ನಾನು ಅಭಿಮಾನ್ ಎಂಬ ಉತ್ಪನ್ನವನ್ನು ಖರೀದಿಸಿದೆ ಮತ್ತು ಸಾಕಷ್ಟು ಮಣ್ಣಿನ ತೇವಾಂಶ ಇದ್ದ ಸಮಯದಲ್ಲಿ ನಾನು 200 ಮಿಲಿ ಅಭಿಮಾನನ್ನು 12 ಲೀಟರ್ ನೀರಿನೊಂದಿಗೆ ಬೆರೆಸಿ ಬೆಳೆಗೆ ಸಿಂಪಡಿಸಿದೆ. ಅದರ ನಂತರ ನಾನು ಆರ್ಬಿಕ್ಸ್ ಎಂಬ ಉತ್ಪನ್ನವನ್ನು ಸಹ ಬಳಸಿದೆ. ನಾನು ಅದನ್ನು ಅದೇ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸಿದೆ. ಈ ಅನ್ವಯವು ಕಾಂಡದ ಉದ್ದ ಮತ್ತು ಸಸ್ಯಗಳ ಒಟ್ಟಾರೆ ಬೆಳವಣಿಗೆಗೆ ಗಮನಾರ್ಹವಾಗಿ ಸಹಾಯ ಮಾಡಿತು. 90ನೇ ದಿನ FL77 ಎಂಬ ಉತ್ಪನ್ನವನ್ನು ಬಳಸಲು ನನಗೆ ಸೂಚಿಸಲಾಯಿತು. ಅದರಂತೆ ನಾವು 200 ಮಿಲಿ FL77 ಮತ್ತು 100 ಮಿಲಿ ಬೇವಿನ ಎಣ್ಣೆಯನ್ನು 12 ಲೀಟರ್ ನೀರಿನಲ್ಲಿ ದುರ್ಬಲಗೊಳಿಸಿದ ಮಿಶ್ರಣವನ್ನು ಸಿಂಪಡಿಸುತ್ತಿದ್ದೇವೆ. ಪರಿಣಾಮವಾಗಿ ಸಸ್ಯಗಳು ಆರೋಗ್ಯಕರ ಮತ್ತು ಹಚ್ಚ ಹಸಿರಿನ ರೀತಿಯಲ್ಲಿ ಬೆಳೆಯುತ್ತಿವೆ. ಹಿಂದೆ ಬೀಜಕೋಶಗಳನ್ನು ರೂಪಿಸಲು ವಿಫಲವಾಗಿದ್ದ ಸಸ್ಯಗಳು ಈಗ ಹೇರಳವಾಗಿ ಹೂವುಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿವೆ. ಇದಲ್ಲದೆ ಹತ್ತಿ ಬೀಜಕೋಶಗಳು ಸಹ ಬಲವಾಗಿ ಬೆಳೆಯಲು ಪ್ರಾರಂಭಿಸಿವೆ. ಹಿಂದೆ ರಾಸಾಯನಿಕ ಕೀಟನಾಶಕಗಳಿಂದ ಸಂಸ್ಕರಿಸಿದ ಸಸ್ಯಗಳು ಕುಂಠಿತಗೊಂಡು ದುರ್ಬಲವಾಗಿ ಕಾಣುತ್ತಿದ್ದವು. ಆದಾಗ್ಯೂ ಈ ನೈಸರ್ಗಿಕ ವಿಧಾನದ ಮೂಲಕ ಪೋಷಿಸಿದ ಸಸ್ಯಗಳು ಈಗ ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ಹಚ್ಚ ಹಸಿರಿನಿಂದ ಕೂಡಿವೆ. 2 ಸಸ್ಯಗಳ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರಸ್ತುತ ಕೊಯ್ಲು ಮಾಡಿದ ಹತ್ತಿಯು ಅತ್ಯುತ್ತಮ ಬಿಳಿ ಬಣ್ಣ ಮತ್ತು ಗಣನೀಯ ತೂಕವನ್ನು ಹೊಂದಿದೆ. ನಾವು ಪ್ರತಿ 2-3 ದಿನಗಳಿಗೊಮ್ಮೆ ಬೆಳೆ ಕೊಯ್ಲು ಮಾಡುತ್ತಿದ್ದೇವೆ. ಪ್ರತಿ ಬಾರಿಯೂ ನಾವು ಸರಿಸುಮಾರು 1 ಕ್ವಿಂಟಾಲ್ ಇಳುವರಿಯನ್ನು ಪಡೆಯುತ್ತೇವೆ. ಇಲ್ಲಿಯವರೆಗೆ ನಾವು ಒಟ್ಟು 6 ಕ್ವಿಂಟಾಲ್ ಕೊಯ್ಲು ಮಾಡಿದ್ದೇವೆ. ಬೆಳೆಯ ಮುಂದಿನ ಕೊಯ್ಲು ಇನ್ನೂ 120 ದಿನಗಳು ಉಳಿದಿರುವಾಗ ನಾವು ಇನ್ನೂ ಉತ್ತಮ ಇಳುವರಿಯನ್ನು ಸಾಧಿಸುತ್ತೇವೆ ಎಂಬ ವಿಶ್ವಾಸ ನಮಗಿದೆ. ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ಈ ನೈಸರ್ಗಿಕ ಕೃಷಿ ವಿಧಾನಗಳು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಿವೆ. ಆದ್ದರಿಂದ ಇತರ ರೈತರು ಈ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಪ್ರಯೋಜನಗಳನ್ನು ಪಡೆಯಲು ನಾನು ಪ್ರೋತ್ಸಾಹಿಸುತ್ತೇನೆ. ಧನ್ಯವಾದಗಳು.